ಫಾರೆಕ್ಸ್ ಟ್ರೇಡಿಂಗ್ ಹೇಗ್ ವರ್ಕ್ ಆಗುತ್ತೆ ಅಂತ ಗೊತ್ತಾ? ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಬಿಪಿನ್ ದಾಸ್. ನಾನ್ ನಿಮಗೆ ಎ ಟು ಝೆಡ್ ಫ್ರೀ ಟ್ರೇಡಿಂಗ್ ನ ಹೇಳ್ಕೊಡ್ತಾ ಇದ್ದೀನಿ. ಇದು ನಂದು 2ನೇ ವಿಡಿಯೋ. ಈ ವಿಡಿಯೋ ಯಾರು ಇವಾಗ ನೋಡ್ತಾ ಇದ್ದೀರಾ, ನನ್ನ ಫಸ್ಟ್ ವಿಡಿಯೋ ಇಲ್ಲಿ ಮೇಲೆ ಪ್ಲೇ ಲಿಸ್ಟ್ ಅಲ್ಲಿ ಹಾಕಿರ್ತೀನಿ. ಒನ್ಸ್ ಅದನ್ನ ಚೆಕ್ ಮಾಡಿ. ಇವತ್ತಿನ ಕಾನ್ಸೆಪ್ಟ್ ಫಾರೆಕ್ಸ್ ಟ್ರೇಡಿಂಗ್ ಹೇಗ್ ವರ್ಕ್ ಆಗುತ್ತೆ ಅನ್ನೋದು. ಸೊ ಇವಾಗ್ಲೇ ನಾನು ಏನೇನ್ ಹೇಳ್ತೀನಿ ಅದನ್ನ ಒಂದ್ ನೋಟ್ ಬುಕ್ ತಗೊಂಡು ಬರ್ಕೋತಾ ಹೋಗಿ. ಯಾಕಂತಂದ್ರೆ ನೀವು ವಿಡಿಯೋ ಮಾತ್ರ ನೋಡಿದ್ರೆ ನಿಮ್ಗೇನು ಅರ್ಥ ಆಗಲ್ಲ. ನಾನು ಏನೇನ್ ಪಾಯಿಂಟ್ಸ್ ಹೇಳ್ತೀನೋ ಅದನ್ನ ಇವಾಗ್ಲೇ ಬರ್ಕೋತಾ ಹೋದ್ರೆ ನಿಮಗೆ ಮುಂದಕ್ಕೆ ಈಸಿ ಆಗುತ್ತೆ. ಸೊ ವಿಡಿಯೋ ಇವತ್ತು ಹೌ ಫಾರೆಕ್ಸ್ ಮಾರ್ಕೆಟ್ ವರ್ಕ್ಸ್ ಅಂಡ್ ಬೈ ಸೆಲ್ ಕಾನ್ಸೆಪ್ಟ್ಸ್ ಅಂದ್ರೆ ಇವತ್ತು ಫಾರೆಕ್ಸ್ ಮಾರ್ಕೆಟ್ ಹೇಗ್ ವರ್ಕ್ ಆಗುತ್ತೆ, ಮತ್ತೆ ಇವತ್ತಿನ ಮೇನ್ ಕಾನ್ಸೆಪ್ಟ್ ಬಂದು ಬೈ ಅಂಡ್ ಸೆಲ್ ಕಾನ್ಸೆಪ್ಟ್ ಆಗಿರುತ್ತೆ. ಹೇಗ್ ಬೈ ಮಾಡಬೇಕು, ಏನ್ ಸೆಲ್ ಮಾಡಬೇಕು ಅಂತ. ಮೊದಲಿಗೆ ಕರೆನ್ಸಿ ಪೇರ್ಸ್. ನಾವ್ ಯಾವತ್ತು ಫಾರೆಕ್ಸ್ ಟ್ರೇಡಿಂಗ್ ನ ಮಾಡೋದು ಪೇರ್ಸ್ ಅಲ್ಲಿ ಆಗಿರುತ್ತೆ. ಆಲ್ವೇಸ್ ಟ್ರೇಡ್ ಇನ್ ಪೇರ್ಸ್. ಎಕ್ಸಾಂಪಲ್ ನೋಡೋದಾದ್ರೆ ಯೂರೋ USD. ಯೂರೋ USD ನೇ ಮೈನ್ ಕರೆನ್ಸಿ ಆಗಿರುತ್ತೆ. ಯಾಕಂತಂದ್ರೆ ನಾವು ಇದ್ರಲ್ಲಿ ಮಾತ್ರ ಟ್ರೇಡ್ ತಗೋತೀವಿ. ಇದರಲ್ಲಿ ಯೂರೋ ಅನ್ನೋದನ್ನ ನಾವು ಬೇಸ್ ಕರೆನ್ಸಿ ಅಂತ ಕರಿತೀವಿ. ಅದೇ ತರ USD ನ ನಾವು ಕೋಟ್ ಕರೆನ್ಸಿ ಅಂತ ಕರಿತೀವಿ. ಬೈ ಕಾನ್ಸೆಪ್ಟ್ ಅಲ್ಲಿ ಇಫ್ ಬೇಸ್ ಬಿಕಮ್ ಸ್ಟ್ರಾಂಗರ್ ಬೈ ಲಾಂಗ್ ಅಂದ್ರೆ ಬೇಸ್ ಕರೆನ್ಸಿ ನಾನು ಹೇಳಿದ್ದೆ, ಯೂರೋ ಅನ್ನೋದು ಬೇಸ್ ಕರೆನ್ಸಿ. ಬೇಸ್ ಕರೆನ್ಸಿ ಏನಾದ್ರು ಸ್ಟ್ರಾಂಗ್ ಆಗಿದ್ರೆ ನಾವೇನ್ ಮಾಡ್ತೀವಿ, ಬೈ ಮಾಡ್ತೀವಿ. ಪ್ರಾಫಿಟ್ಸ್ ವೆನ್ ಪ್ರೈಸ್ ಗೋಸ್ ಅಪ್ ಅಂದ್ರೆ ಪ್ರಾಫಿಟ್ಸ್ ನಮಗೆ ಯಾವಾಗ ಬರುತ್ತೆ ಅಂತಂದ್ರೆ ಯೂರೋ ಮೇಲಕ್ಕೆ ಹೋದಾಗ ಮಾತ್ರ ನಮಗೆ ಪ್ರಾಫಿಟ್ಸ್ ಅನ್ನೋದು ಬರುತ್ತೆ. ಸೆಲ್ ಕಾನ್ಸೆಪ್ಟ್ಸ್ ಅಲ್ಲಿ ಇಫ್ ಬೇಸ್ ಕರೆನ್ಸಿ ಬಿಕಮ್ಸ್ ವೀಕರ್ ಸೆಲ್, ಅದನ್ನ ನಾವು ಶಾರ್ಟ್ ಅಂತ ಕರಿತೀವಿ. ಸೆಲ್ ನ ನಾವು ಶಾರ್ಟ್ ಅಂತ ಕರಿತೀವಿ. ಅದೇ ತರ ಬೈನ ನಾವು ಲಾಂಗ್ ಅಂತ ಕರಿತೀವಿ. ಟ್ರೇಡಿಂಗ್ ಟರ್ಮ್ಸ್ ಅಲ್ಲಿ ನಾವು ಬೈ ಮಾಡೋದನ್ನ ಬೈ ಅಂತನಲ್ಲ, ಲಾಂಗ್ ಅಂತ ಯೂಸ್ ಮಾಡ್ತೀವಿ. ಅದೇ ತರ ಸೆಲ್ ಮಾಡೋದನ್ನ ನಾವು ಶಾರ್ಟ್ ಅಂತ ಯೂಸ್ ಮಾಡ್ತೀವಿ. ಇಲ್ಲಿ ಏನಾಗಿರುತ್ತೆ ಅಂತಂದ್ರೆ ಇಫ್ ಬೇಸ್ ಕರೆನ್ಸಿ ಬಿಕಮ್ಸ್ ವೀಕರ್ ಅಂದ್ರೆ ಯೂರೋ ಏನಾದ್ರೂ ವೀಕ್ ಆದ್ರೆ ನಾವೇನ್ ಮಾಡ್ತೀವಿ, ಸೆಲ್ ಮಾಡ್ತೀವಿ. ಪ್ರಾಫಿಟ್ಸ್ ವೆನ್ ಪ್ರೈಸ್ ಗೋಸ್ ಡೌನ್ ಅಂದ್ರೆ ಪ್ರಾಫಿಟ್ಸ್ ಯಾವಾಗ ಬರುತ್ತೆ ಅಂತಂದ್ರೆ ಯೂರೋ ಕೆಳಗಡೆ ಬಿದ್ದಾಗ. ಓಕೆನಾ. ನೆಕ್ಸ್ಟ್ ಎಕ್ಸಾಂಪಲ್, ಬೈ ಎಟ್ 1.1000 ನಾವು 1.100 ಅಲ್ಲಿ ಬೈ ಮಾಡ್ತೀವಿ. ಸೆಲ್ ಎಟ್ 1.1050 ಅಂದ್ರೆ ಇದು 1000 ಅಲ್ಲಿ ಇದೆ, ಇದು 1050 ಇದೆ. ಈ 50 ಪಾಯಿಂಟ್ಸ್ ನಮ್ದು ಪ್ರಾಫಿಟ್ಸ್ ಆಗಿರುತ್ತೆ. ಅದೇ ತರ ಸೆಲ್ ಎಟ್ 1.1000 ಬೈ ಎಟ್ 1.0950. 1.1000 ಇರ್ಬೇಕಾದ್ರೆ ನಾವು ಸೆಲ್ ಮಾಡ್ದೋ, ಅದೇ ತರ 1.950 ಇದ್ದಾಗ ಬೈ ಮಾಡ್ದೋ. ಸೊ ಇಲ್ಲೇನಾಯ್ತು, ಈ 50 ಪ್ರೈಸ್ ಮೂಮೆಂಟ್ಸ್ ಇದೆಯಲ್ಲ, ಇದೇ ನಮ್ ಪ್ರಾಫಿಟ್ಸ್ ಆಗಿರುತ್ತೆ. ಇಂಪಾರ್ಟೆಂಟ್ ನೋಟ್ ಏನಂತಂದ್ರೆ ಯು ಕ್ಯಾನ್ ಅರ್ನ್ ಇನ್ ಬೋತ್ ಡೈರೆಕ್ಷನ್. ಟ್ರೇಡಿಂಗ್ ಅಲ್ಲಿ ಫಾರೆಕ್ಸ್ ಯಾಕೆ ಬೆಟರ್ ಅಂದ್ರೆ ಇದೇ ರೀಸನ್. ನಿಮಗೆ ಇಲ್ಲಿ ಬೋತ್ ಡೈರೆಕ್ಷನ್ ಅಲ್ಲೂ ನೀವು ಬೈ ಅಂಡ್ ಸೆಲ್ ಮಾಡಬಹುದು. ಇಂಡಿಯನ್ ಮಾರ್ಕೆಟ್ ಅಲ್ಲಿ ಜಸ್ಟ್ ಬೈ ಮಾತ್ರ ಮಾಡಬಹುದು, ಸೆಲ್ ಮಾಡಕ್ ಆಗಲ್ಲ. ಇಂಟ್ರಾಡೇ ಮಾಡೋರಿಗೆ ಮಾತ್ರ ಆದ್ರೆ ಮಾಡಬಹುದು. ಆದ್ರೆ ಫಾರೆಕ್ಸ್ ಅಲ್ಲಿ ನಿಮಗೆ ಬೈಯೂ ಮಾಡಬಹುದು, ಸೆಲ್ ಮಾಡಬಹುದು. ಮಾರ್ಕೆಟ್ ಅಪ್ ಆರ್ ಡೌನ್, ಮಾರ್ಕೆಟ್ ಹೇಗಾದ್ರೂ ಹೋಗ್ಲಿ ನೀವು ಪ್ರಾಫಿಟ್ಸ್ ಅನ್ನೋದನ್ನ ಮಾಡಬಹುದು. ಬಿಗಿನರ್ಸ್ ಮಿಸ್ಟೇಕ್ ಇಲ್ಲಿ ಮೇನ್ ಆಗಿ ಮಾಡೋದು ಏನಂತಂದ್ರೆ, ಬಿಗಿನರ್ಸ್ ಯಾವತ್ತು ಬೈ ಮಾತ್ರ ನೋಡ್ತಿರ್ತಾರೆ. ಬಟ್ ಪ್ರೋ ಟ್ರೇಡರ್ಸ್ ಯಾವಾಗ್ಲೂ ಬೈ ಮತ್ತೆ ಸೆಲ್ ಎರಡನ್ನೂ ನೋಡ್ತಾರೆ. ಯಾಕಂತಂದ್ರೆ ಮಾರ್ಕೆಟ್ ಒಂದೇ ಡೈರೆಕ್ಷನ್ ಅಲ್ಲಿ ಯಾವತ್ತೂ ಹೋಗಲ್ಲ. ಅದು ಕೆಳಗಡೆನೂ ಹೋಗ್ತಾ ಇರುತ್ತೆ, ಮೇಲೇನೂ ಹೋಗ್ತಾ ಇರುತ್ತೆ. ಸೊ ಬೋತ್ ಡೈರೆಕ್ಷನ್ ನಾವು ಅನಲೈಸ್ ಮಾಡಿ ಟ್ರೇಡ್ಸ್ ನ ತಗೋಬೇಕಾಗುತ್ತೆ. ರಿಯಾಲಿಟಿ ಚೆಕ್ ನೋಡೋದಾದ್ರೆ ಡೈರೆಕ್ಷನ್ ಪ್ರಿಡಿಕ್ಷನ್ ಇಸ್ ಡಿಫಿಕಲ್ಟ್. ಯಾಕೆ ಡಿಫಿಕಲ್ಟ್ ಆಗುತ್ತೆ ಅಂತಂದ್ರೆ ಡೈರೆಕ್ಷನ್ ನ ನಾವು ಪ್ರಿಡಿಕ್ಟ್ ಮಾಡಕ್ ಆಗಲ್ಲ. ಅದಕ್ಕೆ ಅಂತಾನೆ ಒಂದು ಕಾನ್ಫಿಡೆನ್ಸಸ್ ಇಟ್ಕೋಬೇಕು. ಅದಕ್ಕೆ ಆದಂತ ಒಂದು ಸ್ಟ್ರಾಟಜಿನ ನಾವು ಬಿಲ್ಡ್ ಮಾಡಿ ತಗೋಬೇಕಾಗುತ್ತೆ. ಸೊ ಅದ್ರ ಪ್ರಕಾರ ನೋಡಿದಾಗ ನಾವು ಓಕೆ ಇದು ಇವತ್ತು ಬೈ ಮಾಡ್ಬೋದಾ, ಸೆಲ್ ಮಾಡ್ಬೋದಾ ಅನ್ನೋದನ್ನ ಗೊತ್ತಾಗುತ್ತೆ. ಪ್ರಾಕ್ಟೀಸ್ ಅಂಡ್ ಡಿಸಿಪ್ಲಿನ್ ರಿಕ್ವೈರ್ಡ್. ಮೇನ್ ಆಗಿ ಬೇಕಾಗಿರೋದು ಇಲ್ಲಿ, ನೀವು ಬೈ ಮಾಡೋದು ಸೆಲ್ ಮಾಡೋದು ಗೊತ್ತಾಗಿದ ತಕ್ಷಣ ಇಲ್ಲಿ ಪ್ರಾಫಿಟ್ಸ್ ಮಾಡಕ್ ಆಗಲ್ಲ. ನಿಮಗೆ ಪ್ರಾಕ್ಟೀಸ್ ಮತ್ತೆ ಡಿಸಿಪ್ಲಿನ್ ಅನ್ನೋದು ತುಂಬಾ ಅವಶ್ಯಕತೆ ಇದೆ. ಇಂಪಾರ್ಟೆಂಟ್ ನೋಟು, ಫಾರೆಕ್ಸ್ ಇಸ್ ನಾಟ್ ಗ್ಯಾಮ್ಲಿಂಗ್, ರಿಕ್ವೈರ್ಸ್ ನಾಲೆಡ್ಜ್ ಅಂಡ್ ಡಿಸಿಪ್ಲಿನ್. ಬಿಗಿನರ್ಸ್ ಮಸ್ಟ್ ಲರ್ನ್ ಬಿಫೋರ್ ಟ್ರೇಡಿಂಗ್. ಅಂದ್ರೆ ನಾನು ಫಸ್ಟ್ ವಿಡಿಯೋದಲ್ಲೂ ಹೇಳಿದೆ, ಫಾರೆಕ್ಸ್ ಅನ್ನೋದು ಗ್ಯಾಮ್ಲಿಂಗ್ ಅಲ್ಲ, ಇದೊಂದು ಸ್ಕಿಲ್. ಇದಕ್ಕೆ ನಿಮಗೆ ಪ್ರಾಪರ್ ನಾಲೆಡ್ಜ್ ಬೇಕು ಮತ್ತೆ ಡಿಸಿಪ್ಲಿನ್ ಇದ್ರೆ ಮಾತ್ರ ಇಲ್ಲಿ ನೀವು ಗೆಲ್ಲಕ್ ಸಾಧ್ಯ. ಬಿಗಿನರ್ಸ್ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ರ ಫಸ್ಟ್ ಲರ್ನ್ ಮಾಡಿ, ಆಮೇಲೆ ಅರ್ನ್ ಮಾಡಿ. ಓಕೆನಾ. ನೆಕ್ಸ್ಟ್ ಕನ್ಕ್ಲೂಷನ್ ನೋಡೋದಾದ್ರೆ ನಾವು ಇವತ್ತು ಕಲ್ತಿದ್ ಏನಂತಂದ್ರೆ ಬೇಸ್ ಕರೆನ್ಸಿ, ಕೋಟ್ ಕರೆನ್ಸಿ ಅಂದ್ರೆ ಏನು, ಬೈ ಕಾನ್ಸೆಪ್ಟ್ ಮತ್ತೆ ಸೆಲ್ ಕಾನ್ಸೆಪ್ಟ್. ನಾನು ಯಾವತ್ತೂ ಹೇಳಂಗೆ, ಐ ವಿಲ್ ಟೀಚ್ ಎವ್ರಿಥಿಂಗ್ ಫ್ರೀ ಬಟ್ ಸಕ್ಸಸ್ ಡಿಪೆಂಡ್ಸ್ ಆನ್ ಯುವರ್ ಡಿಸಿಪ್ಲಿನ್. ಯಾಕೆ ಈ ಲೈನ್ ಹಾಕ್ತೀನಿ ಅಂತಂದ್ರೆ ಸಕ್ಸಸ್ ಅನ್ನೋದು
ನಿಮ್ಮ ಡಿಸಿಪ್ಲಿನ್ ಇಂದ ಮಾತ್ರ ಸಾಧ್ಯ. ನೀವು ಸುಮ್ನೆ ಇಲ್ಲಿ ಥಿಯರಿ ನೋಡ್ಬಿಟ್ಟು ಇದನ್ನ ಇಗ್ನೋರ್ ಮಾಡಿದ್ರೆ ಮಾತ್ರ ನಿಮಗೆ ಸಕ್ಸಸ್ ಅನ್ನೋದು ಸಿಗಲ್ಲ. ಸೊ ಹಾಗಾಗಿ ನಾನು ಏನೇನ್ ಹೇಳ್ತೀನಿ ಅದನ್ನ ಒಂದು ನೋಟ್ ಬುಕ್ ಅಲ್ಲಿ ಬರೀತಾ ಹೋಗಿ. ಇವತ್ತಿನ ಕಾನ್ಸೆಪ್ಟ್ ಬೇಸ್ ಅಂದ್ರೆ ಏನು, ಕೋಟ್ ಅಂದ್ರೆ ಏನು, ಕರೆನ್ಸಿ ಪೇರ್ ಅಂದ್ರೆ ಏನು, ಬೈ ಕಾನ್ಸೆಪ್ಟ್ ಮತ್ತೆ ಸೆಲ್ ಕಾನ್ಸೆಪ್ಟ್, ಈ 4 ಕಾನ್ಸೆಪ್ಟ್ ನ ಇವತ್ತೇ ಬರೀರಿ. ಆಮೇಲೆ ಇದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ ನೋಡಿ. ಎಲ್ಲಾದ್ರೂ ವಿಡಿಯೋಸ್ ಅಥವಾ ಗೂಗಲ್ ಅಲ್ಲಿ ಆಗಿರ್ಬೋದು, ನೀವು ರಿಸರ್ಚ್ ಮಾಡಿ. ಸೊ ನಿಮಗೆ ಒಂದ್ ಸ್ವಲ್ಪ ಅರ್ಥ ಆಗುತ್ತೆ, ಇನ್ನು ನೀಟಾಗಿ ಅರ್ಥ ಆಗುತ್ತೆ. ಓಕೆನಾ? ಇವತ್ತಿನ ವಿಡಿಯೋ ಇಷ್ಟೇನೆ. ಯಾರು ಈ ವಿಡಿಯೋ ಫುಲ್ ನೋಡಿರಾ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ಪಾರ್ಟ್ 3 ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ಅಕೌಂಟ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಥ್ಯಾಂಕ್ ಯು.